ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುದುರಿಮೋತಿ ಗ್ರಾಮದಿಂದ ಚೆಂಡಿನಹಳ್ಳಿ ಗ್ರಾಮದವರೆಗೆ ನಡೆಯುತ್ತಿರುವ ಡಾಂಬರೀಕರಣ ಕಳಪೆ ಗುಣಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಜೈಭೀಮ್ ಸುದ್ದಿವಾಹಿನಿಯ ವರದಿಗಾರ ಹಾಗೂ ಉತ್ತರ ಕರ್ನಾಟಕದ ಕಾರ್ಯದರ್ಶಿಯಾದ ಉದಯ್ ಕುಮಾರ್ ಕೆಳಗಿನಮನಿಯವರಿಗೆ ಕರೆ ಮಾಡಿ ತಿಳಿಸಿದ್ದು, ಅದರಂತೆ ಉದಯ್ ಕುಮಾರ್ ಕೆಳಗಿನಮನಿಯವರು ಸ್ಥಳಕ್ಕೆ ಹೋದಾಗ ಸ್ಥಳೀಯರು ಕಳಪೆ ಕಾಮಗಾರಿಯನ್ನ ಸಾಕ್ಷಿ ಸಮೇತವಾಗಿ ತೋರಿಸಿದ್ದಾರೆ. ಈಗಾಗಲೇ ರಸ್ತೆಗೆ ಹಾಕಿರುವ ಡಾಂಬರು ಕೈಯಲ್ಲೇ ಸಲೀಸಾಗಿ ಮೇಲೇಳುತ್ತಿದ್ದು, ಇದರ ಮೇಲೆ ವಾಹನ ಸಂಚರಿಸಿದ್ರೆ ಅದೆಷ್ಟು ದಿನ ಈ ಡಾಂಬರು ರಸ್ತೆಯಲ್ಲಿ ಉಳಿಬಹುದು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ರಸ್ತೆ ನಿರ್ಮಾಣದಲ್ಲಿ ಮಾನದಂಡಗಳನ್ನು ಪಾಲಿಸುತ್ತಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿದೆ. ಇನ್ನು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಜೈಭೀಮ್ ವರದಿಗಾರ ಹಲವು ಬಾರಿ ಫೋನ್ ಕರೆ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಯಾವುದೇ ಅಧಿಕಾರಿಗಳು ಕರೆ ಸ್ವೀಕರಿಸಿಲ್ಲ. ರಸ್ತೆ ಕಾಮಗಾರಿಯ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ಕಾಮಗಾರಿ ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಉದಯ್ ಕುಮಾರ್ ಕೆಳಗಿನಮನಿ, ಜೈಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. 2.5 ಕಿಲೋಮೀಟರ್ ಇರ್ಬೋದು. ಈ 2.5 ಕಿಲೋಮೀಟರ್ ಡಾಂಬರೀಕರಣ ಯಾವ ತರ ಕಳಪೆ ಆಗಿದೆ ಅಂದ್ರೆ, ಇಲ್ಲಿ ದೃಶ್ಯದಲ್ಲಿ ನೋಡಬಹುದು ಯಾವ ತರ ಡಾಂಬರೀಕರಣ ಆಗಿದೆ ಅಂದ್ರೆ 1 ಇಂಚು ಕೂಡ ಇಲ್ಲ ಅದು ಡಾಂಬರೀಕರಣ. ಈ ತರ ಕಳಪೆ ಕಾಮಗಾರಿಕೆ ನಡೀತಾ ಇದೆ. ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಬೇಗನೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು, ಮರಳಿ ಡಾಂಬರೀಕರಣವನ್ನು ಮಾಡಬೇಕೆಂದು ಈ ಗ್ರಾಮದ ಸಾರ್ವಜನಿಕರ ಆಕ್ರೋಶವಾಗಿದೆ. ಈ ಡಾಂಬರೀಕರಣ ಕಳಪೆ ಆಗಿರುವ ಕಾರಣ ಆದಷ್ಟು ಬೇಗನೆ ಒಳ್ಳೆ ಮರು ಡಾಂಬರೀಕರಣವನ್ನು ಮಾಡಿ ಈ ಸಾಕಷ್ಟು ಸಾರ್ವಜನಿಕರಿಗೆ ಅಡ್ಡಾಡಲು ಅನುಕೂಲ ಮಾಡಿಕೊಡಬೇಕು. ಇಂಥ ಕಳಪೆ ಕಾಮಗಾರಿಕೆ ಡಾಂಬರೀಕರಣ ಇರುವುದರಿಂದ ಮಳೆ, ಗಾಳಿ ಇನ್ನಿತರ ವಾಹನಗಳು ಅಡ್ಡಾಡಿದರೆ ಸುಮಾರು ಒಂದು ವರ್ಷ 2 ವರ್ಷ ಅಷ್ಟು ವರ್ಷಗಳು ಬರುತ್ತೆ ಇಲ್ಲೋ ಅನ್ಸುತ್ತೆ ಈ ಡಾಂಬರೀಕರಣವನ್ನು ನೋಡಿದರೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಮರು ಡಾಂಬರೀಕರಣವನ್ನು ಮಾಡಿ ಈ ಕುದುರೆಮೋತಿ ಹಾಗೂ ಚಂಡಿನಳ ಮುಖ್ಯ ರಸ್ತೆಯನ್ನು ಬಲಿಷ್ಠವಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆದಷ್ಟು ಬೇಗ ಈ ಮರು ಡಾಂಬರೀಕರಣವನ್ನು ಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.